ಬೀದರ್ನ ದತ್ತಗಿರಿ ಮಹಾರಾಜ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 2025ರಿಂದ 26ನೇ ಸಾಲಿನ ಮಕ್ಕಳ ಶೈಕ್ಷಣಿಕ ವಸ್ತು ಪ್ರದರ್ಶನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಎಲ್ಕೆಜಿಯಿಂದ 10ನೇ ತರಗತಿವರೆಗಿನ 800ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಲಾ, ಸಮಾಜ, ಗಣಿತ, ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳನ್ನು, ಪ್ರಾಜೆಕ್ಟ್ಗಳನ್ನು ಖುದ್ದಾಗಿ ತಯಾರಿಸಿ ಒಳ್ಳೆಯ ಪ್ರದರ್ಶನ ನೀಡಿದ್ರು. ಬಂದಂತ ಅತಿಥಿ ಗಣ್ಯರ ಮುಂದೆ ಸೈ ಎನಿಸಿಕೊಂಡರು. ಚಿತ್ರಕಲಾ ಪ್ರದರ್ಶನ, ಸೌರಾಷ್ಟ್ರ ಸೋಮನಾಥ ದೇವಾಲಯ, ವಿಷ್ಣುವಿನ ದಶಾವತಾರ ಪ್ರದರ್ಶನ, ಡಾಕ್ಟರ್, ಶಿಕ್ಷಕಿ, ವಕೀಲ, ಪೊಲೀಸ್ ಸೇರಿದಂತೆ ಮಹಾಪುರುಷರ ವೇಷಧಾರಿ ಮಕ್ಕಳು ಗಮನ ಸೆಳೆದರು. ಮೌಢ್ಯತೆಯ ಬಗ್ಗೆ ವಿಸ್ಮಯ ಜಗತ್ತು, ಏಕಲವ್ಯ ದ್ರೋಣಾಚಾರ್ಯ ಶಿಷ್ಯ ಗುರುವಿನ ಸಂಬಂಧದ ಬಗ್ಗೆ, ಕೃತಕ ಮಳೆ, ತಂತ್ರಜ್ಞಾನ ಮುಂದುವರೆದಿರುವ ಬಗ್ಗೆ, ಸಂಚಾರ ನಿಯಮ ಉಲ್ಲಂಘನೆ ಆದರೆ ಆಗುವ ದುಷ್ಪರಿಣಾಮ, ಸಾಲು ಮರದ ತಿಮ್ಮಕ್ಕ, ಹಸಿರೀಕರಣ, ಪರಿಸರ, ರೈತರ ಬದುಕಿನ ಬಗ್ಗೆ, ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಾನುಭಾವರ ಬಗ್ಗೆ ಹೀಗೆ ಹಲವಾರು ವಿಷಯದ ಬಗ್ಗೆ 15ಕ್ಕೂ ಅಧಿಕ ಕೋಣೆಗಳಲ್ಲಿ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಪ್ರದರ್ಶನ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 108 ಡಾಕ್ಟರ್ ಮಹಾಂತ ಸಿದ್ದೇಶ್ವರಾನಂದ ಗಿರಿ ಮಹಾರಾಜರು ಮಾತನಾಡಿ, ಪ್ರತಿ ವರ್ಷ ಮಕ್ಕಳ ಸೃಜನಶೀಲತೆ ಮತ್ತು ಪ್ರತಿಭೆಯನ್ನು ಉದ್ದೇಶಿಸುವ ಉದ್ದೇಶದಿಂದ ಇಂಥ ವಸ್ತು ಪ್ರದರ್ಶನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದ್ದು, ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಶ್ರಮ ಇದಕ್ಕೆ ಬಹಳಷ್ಟಿದ್ದು ಶ್ಲಾಘನೀಯ ವ್ಯಕ್ತಪಡಿಸಿದರು. ಅಲ್ಲದೆ ಮಕ್ಕಳ ಪಾಲಕರು ಪ್ರದರ್ಶನಕ್ಕೆ ಅಗತ್ಯವಾದ ಸಲಕರಣೆಗಳನ್ನು ಒದಗಿಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಶಾಲೆಯ ಪ್ರಾಚಾರ್ಯರಾದ ಶ್ರೀಮತಿ ಜಯದೇವಿ ಯದ್ಲಾಪುರಿ ಅವರು ಮಾತನಾಡಿ, ವಸ್ತು ಪ್ರದರ್ಶನದಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಉತ್ಸಾಹ ಹಾಗೂ ಜ್ಞಾನವರ್ಧಿಗೆ ಸಹಕಾರಿಯಾಗ್ತದೆ ಎಂದು ತಿಳಿಸಿದರು. ಈ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕಾಗಿ ಕಳೆದ ಒಂದೂವರೆ ತಿಂಗಳಿಂದ ನಮ್ಮ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಶ್ರಮ ಪಡ್ತಾ ಇದ್ದಾರೆ. ಇವತ್ತಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತಲೇ ಹೇಳಬಹುದು ಎಂದು ತಿಳಿಸಿದರು. ವೇದಿಕೆಯ ಮೇಲೆ ಬರದಾಪುರ ಆಶ್ರಮದ ಉಪಾಧ್ಯಕ್ಷ ಹಾಗೂ ಶಿಕ್ಷಣ ಸಂಸ್ಥೆಯ ಸಕ್ರಿಯ ಅಧ್ಯಕ್ಷರಾದ ಅಶೋಕ್ ರೇಜಂತಲ್, ಸಂಸ್ಥೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಹತ್ತಿ, ಉಪಾಧ್ಯಕ್ಷರಾದ ಶಿವರಾಜ ಪಾಟೀಲ್, ಕಾರ್ಯದರ್ಶಿ ರಮೇಶ್ ಜಿ ದುಕಾನ್ದಾರ್, ಸಹ ಕಾರ್ಯದರ್ಶಿ ಪ್ರಫುಲ್ಲ ಪಾಂಡೆ, ಸದಸ್ಯ ವಿನೋದ್ ದುಕಾನ್ದಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಉದಯ್ ಪಾಟೀಲ್, ಧನರಾಜ್ ಖಾಜಾಪುರ್, ಅಂಬಿಕಾ ಯಾದವ್, ಮಹಾನಂದ ಬಾವ್ಗೆ, ಅನಿತಾ ಬ್ಯಾಮ್ರೆ, ಪ್ರಭಾಕರ್ ಕುಲಕರ್ಣಿ, ವಿರ್ಶೆಟ್ಟಿ ಹುಡುಗಿ, ಹನುಮಂತ ಮೇತ್ರೆ ಸೇರಿದಂತೆ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೀದರ್ ಪಟ್ಟಣದಲ್ಲಿ ಇವತ್ತಿನ ದಿವಸ ಶ್ರೀ ದತ್ತಗಿರಿ ಮಹಾರಾಜ ಪಬ್ಲಿಕ್ ಸ್ಕೂಲ್ ಕನ್ನಡ ಮೀಡಿಯಂನಲ್ಲಿ ಎಕ್ಸಿಬಿಷನ್ ಕಾರ್ಯಕ್ರಮ, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ, ಸಂಸ್ಕೃತಿಯಲ್ಲಿ ಇದ್ದಿರುವಂಥ ಎಲ್ಲ ವಿಷಯದಲ್ಲಿ ನಮ್ಮ ಕನ್ನಡ ಮೀಡಿಯಮು ಸ್ಕೂಲಲ್ಲಿ ಅತ್ಯದ್ಭುತವಾದಂಥ ಈ ಒಂದು ಪ್ರದರ್ಶನ ಮಾಡಿದ್ದಾರೆ. ಸಣ್ಣ ಹುಡುಗರು, ಒಂದು 6-7 ವರ್ಷ ಹುಡುಗರು ಕೂಡ ಅವರೊಂದು ವಾಕ್ಯ ಹೇಳಿದ್ರೆ ಎಷ್ಟು ಆನಂದ ಆಗ್ಯದ. ಈಗ ಅದೇ ರೀತಿಯಾಗಿ ನಮ್ಮ ಋಷಿ ಪರಂಪರೆ ಏನಿದೆ, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ನಮ್ಮ ಸೈನ್ಸದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನ್ನೋದು ಅತ್ಯದ್ಭುತ ಇರುವಂಥ ಹುಡುಗರು, ನಮ್ಮ ಸಾಲಿನ ಹುಡುಗರು, ನಮ್ಮ ಉಪಾಧ್ಯಾಯರು ಇವರೆಲ್ಲರೂ ಕೂಡ ಎಷ್ಟೋ ಶ್ರಮ ತಗೊಂಡು ನಮ್ಮ ದತ್ತಗಿರಿ ಮಹಾರಾಜ ಸೊಸೈಟಿ ಸಭ್ಯರು ನಿರಂತರವಾಗಿ ಒಂದು ಕಾರ್ಯಕ್ರಮದಲ್ಲಿ ಅವರು ಸಮಯ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಟೀಚರ್ಸ್ ಕೂಡ ಅವರಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಆ ಶಿಕ್ಷಣದಲ್ಲೇ ಇವತ್ತು ಬೀದರ್ ಪಟ್ಟಣದಲ್ಲಿ ಅತ್ಯದ್ಭುತ ಆಗಿರುವಂಥ ಒಂದು ಪ್ರದರ್ಶನ ಮಾಡಿದ್ದಾರೆ ಹುಡುಗರು. ಅವರಿಗೆಲ್ಲರಿಗೂ ಕೂಡ ಭಗವಂತನ ಕೃಪಾ ಇರಬೇಕು. ಅವರು ಇನ್ನೂ ದೊಡ್ಡ ಸೈಂಟಿಸ್ಟರಾಗಿ ಉದ್ಯೋಗ ಮಾಡಬೇಕು. ಎಲ್ಲರೂ ಕೂಡ ಒಳ್ಳೆಯ ರೀತಿಯಾಗಿ ಉನ್ನತ ಸ್ಥಾನದಾಗಿರಬೇಕಂತ ಆಶೀರ್ವಾದ ಮಾಡ್ತಾ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಓಂ ಶಾಂತಿ. ಗುರುಬಸವಲಿಂಗಾಯ ನಮಃ. ಶ್ರೀ ಗನ್ನಡಂ ಗೇಲ್ಗೆ ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ದತ್ತಗಿರಿ ಮಹಾರಾಜ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯು 2020 ಮತ್ತು 25-26ನೇ ಸಾಲಿನ ಶೈಕ್ಷಣಿಕ ಒಂದು ವಸ್ತು ಪ್ರದರ್ಶನ, ಕಲಾ, ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಇಂದು ದಿನಾಂಕ 6 ಹಾಗೂ 7ರಂದು ಹಮ್ಮಿಕೊಂಡಿದ್ದೇವೆ. LKGಯಿಂದ ಸುಮಾರು 10ನೇ ತರಗತಿವರೆಗೆ
ಅನೇಕ ವಿದ್ಯಾರ್ಥಿಗಳು, ಇಡೀ ಶಾಲೆಯಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅನೇಕ ವಿವಿಧ ಥರದ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಮಾಡಿದ್ದಾರೆ. ಒಂದು ಚಿತ್ರಕಲೆ, ಇಡೀ ಒಂದು ವರ್ಷ ಶಾಲೆಯಲ್ಲಿ ಚಿತ್ರಕಲೆಯನ್ನು ಮಾಡಿದಂಥ ಮಕ್ಕಳು ಒಂದು ರೂಮಿನಲ್ಲಿ ಚಿತ್ರಕಲೆ ಪ್ರದರ್ಶನವನ್ನೇ ನೋಡಲಿಕ್ಕೆ ಕಣ್ಣು ಸಾಲದು, ಆ ರೀತಿ ಮಾಡಿದಂಥದ್ದು. ಸೌರಾಷ್ಟ್ರದ ಸೋಮನಾಥ ದೇವಾಲಯ ಅಂದರೆ ನಾವು ಈಗ ಗುಜರಾತ್ಗೆ ಹೋಗಿ ಸೋಮೇಶ್ವರ ದೇವಾಲಯವೇ ನೋಡ್ತಾ ಇದ್ದೀವಿ ಅನ್ನೋ ಅಷ್ಟರ ಮಟ್ಟಿಗೆ ಕಣ್ಣಿಗೆ ಕುಕ್ಕುವಂಥ ಮನೋಹರವಾದಂಥ ಒಂದು ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ದಶಾವತಾರ ಅನ್ನೋಂಥದ್ದಂತೂ ಅದ್ಭುತವಾದಂಥ ರೀತಿಯಲ್ಲಿ ವಿಷ್ಣುವಿನ 10 ಅವತಾರಗಳ ವೇಷದಲ್ಲಿ ವಿದ್ಯಾರ್ಥಿಗಳು ತನ್ನ ಅನೇಕ ಒಂದು ಸಣ್ಣದೊಂದು ಸ್ಕ್ರಿಪ್ಟ್ದಿಂದ ಭಾಳ ಸುಂದರವಾದಂಥ ರೀತಿಯಲ್ಲಿ ಒಂದು ದಶಾವತಾರ ಆಗಲಿ, ಆಮೇಲೆ LKG UKG ಹುಡುಗರಂತ ಅಲ್ಲಿ ಅವ್ರು ಪ್ರದರ್ಶನ ಮಾಡುವಂಥ ಹೊತ್ತಿನಾಗ ಅನಿಸ್ತಾನೇ ಇಲ್ಲ. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಮಕ್ಕಳು ಡಾಕ್ಟರು, ಟೀಚರು, ಪೋಸ್ಟ್ಮ್ಯಾನು, ಜೊತೆಗೆ ಅನೇಕ ಮಳೆಗಾಲ ಹೆಂಗೆ ಬರ್ತದೆ, ಅದು ಹೆಂಗೆ ಕಾಪಾಡ್ಕೊಳ್ಬೇಕು ಏನೋಂಥದ್ದು. ಮುಂದೆ ಮೇಲೆ ಹೋದಾಗ ಒಂದು ದ್ರೋಣಾಚಾರ್ಯರ ಪಾತ್ರ, ಒಂದು ಇಡೀ ಮಹಾಭಾರತದ ಒಂದು ಕಾನ್ಸೆಪ್ಟೇ ದ್ರೋಣಾಚಾರ್ಯರ ಒಂದು ಧರ್ಮರಾಜಂದ ಒಂದು ಇದರಲ್ಲಿ ಇಡೀ ಮಹಾಭಾರತ ಕಾನ್ಸೆಪ್ಟು ಭಾಳ ಸುಂದರ ಅದ್ಭುತವಾದಂಥ ರೀತಿಯಲ್ಲಿ ಮಕ್ಕಳು ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ವಿಸ್ಮಯ ಜಗತ್ತು ಎನ್ನುವಂಥದ್ದು, ಒಳಗೆ ಹೋದಾಗ ನಾವು ಜೀವಂತ ಇರುವಂಥ ವ್ಯಕ್ತಿಗಳ ಜೊತೆಗೆ ತಮ್ಮ ಜೀವನವನ್ನು ಕಳೆದುಕೊಂಡಂಥ ವ್ಯಕ್ತಿಗಳದ ಅಲ್ಲಿ ವಿಸ್ಮಯ ಜಗತ್ತಿನಲ್ಲಿ ಅನೇಕ ಥರದ, ಅಂದರೆ ನಮ್ಮಲ್ಲಿ ಮೌಢ್ಯತೆ ಯಾವ ರೀತಿ ಇದೆ, ಆ ದೆವ್ವಭೂತ ಎನ್ನುವಂಥ ಕಾನ್ಸೆಪ್ಟ್ ಇದೆ ಅಲ್ವಾ, ಆ ದೆವ್ವಭೂತ ಎನ್ನುವಂಥ ಕಾನ್ಸೆಪ್ಟನ್ನು, ಮೌಢ್ಯತೆಯನ್ನು ಹೆಂಗೆ ಇದು ಪ್ರೆಸೆಂಟ್ ಇರೋವಂಥದಕ್ಕೆ ಜನರು ಮೌಢ್ಯತೆಯಿಂದ ಹೆಂಗೆ ಇದು ಮಾಡ್ತಾರೆ, ಅವ್ರಿಗೆ ಹೆಂಗೆ ಅಂಜಿಸ್ತದ ಅನ್ನೋಂಥದ್ದು ಆ ವಿಸ್ಮಯ ಜಗತ್ತಿನಲ್ಲಿ ಅನೇಕ ಎಲ್ಲ ಥರದ್ದು ಭೂತ ದೆವ್ವ ಅನ್ನೋಂಥದ್ದು ಮೈಮೇಲೆ ಎರಗುವಂಥದ್ದು, ಜೊತೆಗೆ ಅನೇಕ ಸೈನ್ಸ್ ವಿಷಯದಲ್ಲಾಗಲಿ ಅನೇಕ ವಿದ್ಯಾರ್ಥಿಗಳು, ಸಣ್ಣ ವಿದ್ಯಾರ್ಥಿಗಳೇ ಯಾವ ಥರ ಮಳೆಯನ್ನು ಕೃತಕ ಮಳೆಯನ್ನು ಬರೆಸುವಂಥದ್ದು, ಟೆಕ್ನಿಕ್ದಿಂದ ಅನೇಕ ವಿಷಯಗಳನ್ನು, ಮತ್ತು ಯಾವ ರೀತಿ ಇವತ್ತು ನಮ್ಮಲ್ಲಿ ಟೆಕ್ನಿಕ್ದಿಂದ ಜನರಲ್ಲಿ ಮೆಮೊರಿ ಯಾವ ರೀತಿನ ಕಡಿಮೆ ಆಗ್ತಾ ಇದೆ ಅನ್ನೋಂಥದ್ದು, ಮೊಬೈಲ್ ಬಳಕೆ ಅನ್ನೋಂಥದ್ದು, ಜೊತೆಗೆ ಸಂಚಾರ ನಿಯಮ ಯಾವ ರೀತಿ ಪಾಲನೆ ಮಾಡಬೇಕು, ಒಂದು ವೇಳೆ ನಾವು ಸಂಚಾರ ನಿಯಮದಲ್ಲಿ ನಾವು ತಪ್ಪಿದರೆ ಯಾವ ರೀತಿ ಅನಾಹುತ ಆಗ್ತದೆ ಅನ್ನೋಂಥದ್ದು, ಹೆಲ್ಮೆಟ್ ಧರಿಸಿ ಹೋಗಬೇಕು ಅನ್ನೋಂಥದ್ರ ಮಾಹಿತಿ ಅದ್ಭುತವಾದಂಥ ರೀತಿಯಲ್ಲಿ ಕೊಡ್ತಾರೆ. ಇಡೀ ಬೀದರ್ ಜಿಲ್ಲೆಯ ಒಂದು ಕಾನ್ಸೆಪ್ಟ್ ಆ ಒಂದು ರೂಮಿನಲ್ಲಿ ಮಾಡಿದ್ದಾರೆ. ಜೊತೆಗೆ ಸಾಲು ಮರದ, ಈ ವರ್ಷ ನಾವು ಸಾಲು ಮರದ ತಿಮ್ಮಕ್ಕ ನಮ್ಮಿಂದ ಅಗಲಿ ಹೋಗಿದ್ದಾರೆ ಅಂತ ಸಾಲು ಮರದ ತಿಮ್ಮಕ್ಕ, ಪದ್ಮಶ್ರೀ ಪ್ರಶಸ್ತಿ ಆದಂಥ ಸಾಲು ಮರದ ತಿಮ್ಮಕ್ಕ ಇಷ್ಟು ಚೆನ್ನಾಗಿ ಅದನ್ನು ಪಾತ್ರಧಾರಿಯಲ್ಲಿ ಪಾತ್ರ ಧರಿಸಿ ಭಾಳ ಚೆನ್ನಾಗಿ ಅದನ್ನು ಅವಳು ತನ್ನ ಸಾಲು ಮರದ ತಿಕ್ಕ ಯಾವ ರೀತಿ ನೀವು ಪರಿಸರವನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಭಾಳ ಸುಂದರವಾದಂಥ ರೀತಿಯಲ್ಲಿ ಒಂದು ವಿದ್ಯಾರ್ಥಿ ಹೇಳೋಂಥದ್ದು. ಆ ಪರಿಸರವನ್ನು ಕಾಪಾಡಿಕೊಂಡಾಗ ನಮ್ಮಲ್ಲಿರುವಂಥ ಮಳೆ, ಬೆಳೆ, ದನಕರುಗಳು, ಪಶು ಪಕ್ಷಿಗಳು ಯಾವ ರೀತಿ ಚೆನ್ನಾಗಿ ಬದುಕ್ತಾರೆ ಅನ್ನೋಂಥದ್ದು ಮಕ್ಕಳೇನು ಹೇಳ್ತಾ ಇದ್ದಾರಲ್ಲ, ಅದು ಕೇಳಿಕ್ಕೂ ಇಂಪಾಗಿ, ನೋಡಿಕ್ಕೂ ಸೊಗಸಾಗಿ, ಜೊತೆಗೆ ಅನೇಕ ಕನ್ನಡದಲ್ಲಿ ಇಡೀ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಜೊತೆಗೆ ಮತ್ತು ಇಡೀ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ವ್ಯಂಜನ ಅಂದರೇನು, ಸ್ವರ ಎಂದರೇನು ಅಂಥವು ಎಲ್ಲವನ್ನು ಯಾವ ರೀತಿ ನಮ್ಮ ಪಾಠದ ಜೊತೆಗೆ ಪಾಠವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋಂಥದ್ದು ಕಾನ್ಸೆಪ್ಟ್ ಆಗಲಿ, ಜೊತೆಗೆ ಮೇಲೆ ಹೋದಂತೆ ಸೈನ್ಸು, ಸೋಷಿಯಲು, ಇಡೀ ನಮ್ಮ ಎಲ್ಲ ಕಲೆ, ವಸ್ತು ಪ್ರದರ್ಶನ, ಚಿತ್ರಕಲೆ ಎಲ್ಲವನ್ನು ಇಡೀ ಒಂದು 15 ರೂಮಿನಲ್ಲಿ ಭಾಳ ಸುಂದರವಾದಂಥ ರೀತಿಯಲ್ಲಿ ಮಕ್ಕಳು ಪ್ರದರ್ಶನ ಮಾಡಿದ್ದಾರೆ. ಅನೇಕ ಪಾಲಕರು ಅದು ಎಲ್ಲರೂ ಸಾಲುಗಟ್ಟಲೆ ಬಂದು ಪಾಲಕರು ನೋಡ್ತಾ ಇದ್ದಾರೆ. ಮತ್ತು ಇದನ್ನು ಅತ್ಯಂತ ಅದ್ಭುತವಾದಂಥ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದಂಥ ಎಲ್ಲ ಗುರುವೃಂದದವರಿಗೂ, ಎಲ್ಲ ಮುದ್ದು ಮಕ್ಕಳಿಗೂ, ಹಾಗೂ ನಮ್ಮನ್ನು ಸಹಕರಿಸಿದಂಥ ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಜಯದೇವಿ ಯದ್ಲಾಪುರೆ, ಪ್ರಾಚಾರ್ಯರು, ದತ್ತಗಿರಿ ಮಹಾರಾಜ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬೀದರ್. ನಮ್ಮ ಸಂಸ್ಥೆಯ ಪೂಜ್ಯರು 1008 ವೈರಾಗ್ಯ 1008 ಮಹಾಮಂಡಲೇಶ್ವರ ಡಾಕ್ಟರ್ ಸಿದ್ದೇಶ್ವರಾನಂದಗಿರಿ ಅಪ್ಪಾಜಿಯವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಜೊತೆಗೆ ಈ ಸಂಸ್ಥೆಯ ದತ್ತಗಿರಿ ಮಹಾರಾಜ ಆಶ್ರಮ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ದತ್ತಗಿರಿ ಮಹಾರಾಜ ಸಂಸ್ಥೆಯ ನಾಮನಿರ್ದೇಶನ ಅಧ್ಯಕ್ಷರಾದಂಥ ಅಶೋಕ್ ರೆಜಂತಲ್ ಸರ್, ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಹತ್ತಿಯವರು,
ಉಪಾಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ ಸರು, ಕಾರ್ಯದರ್ಶಿಯಾದಂಥ ರಮೇಶ್ ಜಿ ದುಕಾನ್ದಾರ್ ಸರು, ಸಹ ಕಾರ್ಯದರ್ಶಿಯಾದಂಥ ಪ್ರಫುಲ್ ಪಾಂಡೆ ಸರು ಹಾಗೂ ಆಡಳಿತ ಮಂಡಳಿ ಸದಸ್ಯರಾದಂಥ ನವೀನ್ ದುಕಾನ್ದಾರ್ ಸರು, ಎಲ್ಲ ಸದಸ್ಯರು ಹಾಗೂ ಇಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಶಿಕ್ಷಕರ ವೃಂದದವರ ವತಿಯಿಂದ ಮುದ್ದು ಮಕ್ಕಳ ವತಿಯಿಂದ ನನ್ನ ವತಿಯಿಂದ ಹಾರ್ದಿಕ ಧನ್ಯವಾದಗಳು.